ಹಾಯ್ ಫ್ರೆಂಡ್ಸ್, ಉಳಿಕೆ ಮೂಲ ವೃಂದದ ಅಂತಿಮ ಆಯ್ಕೆ ಪಟ್ಟಿ ಮತ್ತು ಕಟ್ ಆಫ್ ಅಂಕಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ವೆಬ್ಸೈಟ್ನಲ್ಲಿ. ಇದು KKRTCಯ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆಯ ಒಂದು ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ. ಅದೇ ರೀತಿ ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ ಕಾರ್ಯಸ್ಥಳ ಕೂಡ ಹಂಚಿಕೆ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಈಗ ಮೊದಲನೇದಾಗಿ ನೋಡಿ, ಅಂತಿಮ ಆಯ್ಕೆ ಪಟ್ಟಿ ನಿರ್ವಾಹಕ ಉಳಿಕೆ ಮೂಲ ವೃಂದ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಲಿಸ್ಟ್ ಓಪನ್ ಆಗುತ್ತದೆ. ಸೆಲೆಕ್ಟೆಡ್ ಲಿಸ್ಟ್, ಇದು ಫೈನಲ್ ಅಂಕಪಟ್ಟಿಯಾಗಿದೆ. ಕಂಡಕ್ಟರ್ ಹುದ್ದೆಗೆ ಯಾರು ಆಯ್ಕೆಗೊಂಡಿದ್ದೀರಿ ಅವರ ಒಂದು ಮಾರ್ಕ್ಸ್ ಕೂಡ ಇಲ್ಲಿ ಹಾಕಿದ್ದಾರೆ. ನೀವು ಯಾರು ಟೋಟಲ್ ಇಲ್ಲಿ 60 ಅಭ್ಯರ್ಥಿಗಳು ಒಂದು ಸೆಲೆಕ್ಷನ್ ಆಗಿದೆ. ಇದು ಅಂತಿಮ ಆಯ್ಕೆ ಪಟ್ಟಿಯಾಗಿದೆ. ನೀವು ವೆಬ್ಸೈಟಿಗೆ ಹೋಗಿ ಈ ಒಂದು ಲಿಸ್ಟನ್ನು ನಿಮ್ಮ ಹೆಸರನ್ನು ಚೆಕ್ ಮಾಡಿಕೊಳ್ಳಬಹುದು. ಅದೇ ರೀತಿ ಇದು ನಿರ್ವಾಹಕ ಹುದ್ದೆಯ ಒಂದು ಫೈನಲ್ ಲಿಸ್ಟ್. ಅದೇ ರೀತಿ ಸಹಾಯಕ ಲೆಕ್ಕಿಗ, ಇದಕ್ಕೆ ನೋಡಿ 3 ಅಭ್ಯರ್ಥಿಗಳು ಇಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಫೀಮೇಲ್, ಮೇಲ್ 3B ST SC ಅಂತ. ಇದು ಕೂಡ ನೀವು ನೋಡಿಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಅಂತಿಮ ಕಟ್ ಆಫ್ ಅಂಕಪಟ್ಟಿ ನಿರ್ವಾಹಕ ಉಳಿಕೆ ಮೂಲ ವೃಂದದ ಇಲ್ಲಿ ನೀವು ಯಾವುದು ಬೇಕು ಅದರ ಮೇಲೆ ನೋಡಿ ಯಾವ ಕ್ಯಾಟಗರಿಗೆ ಎಷ್ಟು ಒಂದು ಕಟ್ ಆಫ್ ನಿಂತಿದೆ ಅಂತ ಇಲ್ಲಿ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಸೊ ನಿಮಗೆ ಬೇಕಾದರೆ ನೀವು ಇಲ್ಲಿ ಎಷ್ಟು ಕಟ್ ಆಫ್, ಯಾವ ಒಂದು ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ನಿಂತಿದೆ ಅಂತ ಕೂಡ ನೋಡಬಹುದು. ಸೇಮ್ ಸಹಾಯಕ ಲೆಕ್ಕಿಗ ಕೂಡ ಎಷ್ಟು ಕಟ್ ಆಫ್ ಆಗಿದೆ ಅಂತ ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್. ಈಗ ನೆಕ್ಸ್ಟ್ ಇಲ್ಲಿ ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಹುದ್ದೆಗೆ ಯಾರು ಆಯ್ಕೆಗೊಂಡಿದ್ದೀರಿ ಅವರಿಗೆ ಒಂದು ಕಾರ್ಯಸ್ಥಳದ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ನೋಡಿ, ಸಹಾಯಕ ಲೆಕ್ಕಿಗ ಹಾಗೂ ನಿರ್ವಾಹಕ ಹುದ್ದೆಗೆ ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ ಕಾರ್ಯಸ್ಥಳ ಹಂಚಿಕೆಯ ಕುರಿತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಸಹಾಯಕ ಲೆಕ್ಕಿಗ ಹಾಗೂ ನಿರ್ವಾಹಕ ಹುದ್ದೆಗಳ ಅಂತಿಮ ಆಯ್ಕೆ ಪಟ್ಟಿಗಳಲ್ಲಿನ ಸ್ಥಾನ ಪಡೆದ ಎಲ್ಲ ಅಭ್ಯರ್ಥಿಗಳಿಗೆ ದಿನಾಂಕ 28/7/2026 ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಕಲಬುರಗಿಯಲ್ಲಿ ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ಕಾರ್ಯಸ್ಥಳ ಹಂಚಿಕೆಗೆ ಕ್ರಮ ವಹಿಸಲಾಗುವುದು. ಅಲ್ಲಿ ನಿಮಗೆ ಯಾವ ಒಂದು ಪ್ಲೇಸಿಗೆ ನಿಮಗೆ ಅಪಾಯಿಂಟ್ ಮಾಡುತ್ತಾರೆ ಅಂತ ಅವರು ಒಂದು ಕಾರ್ಯಸ್ಥಳ ಹಂಚಿಕೆ ಮಾಡಲು ಕೌನ್ಸಿಲಿಂಗ್ ಇಟ್ಟಿದ್ದಾರೆ. 28ನೇ ತಾರೀಕಿಗೆ ನೀವು ಕೇಂದ್ರ ಕಚೇರಿ ಕಲಬುರಗಿಗೆ ಹೋಗಬೇಕು. ಆಯಾ ಹುದ್ದೆಯ 2 ಸ್ಥಳೀಯ ಮತ್ತು ಉಳಿಕೆ ಮೂಲ ವೃಂದಗಳಲ್ಲಿ ಆಯ್ಕೆಗೊಂಡಿರುವ ಎಲ್ಲ ಅಭ್ಯರ್ಥಿಗಳು ಅವರ ಮೆರಿಟ್ ಇಳಿಕೆ ಕ್ರಮದಲ್ಲಿ ಪಟ್ಟಿ ಮಾಡಿ ಕೌನ್ಸಿಲಿಂಗ್ ಕ್ರಮಾಂಕವನ್ನು ನಿಗದಿಪಡಿಸಲಾಗುವುದು. ಸದರಿ ಕೌನ್ಸಿಲಿಂಗ್ ಕ್ರಮಾಂಕದ ಅನುಸಾರ ಅಭ್ಯರ್ಥಿಗಳಿಗೆ ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ಕಾರ್ಯಸ್ಥಳ ಹಂಚಿಕೆ ಮಾಡಲಾಗುವುದು. ಅಂದರೆ ನಿಮಗೆ ಗೊತ್ತಿದೆ, ಮೊದಲು ಅವರು ಟಾಪ್ ಯಾರ ಒಂದು ಹೈಯೆಸ್ಟ್ ಮಾರ್ಕ್ಸ್ ಇದೆ ಅವರಿಗೆ ಅವರು ಮೊದಲ ಪ್ರಿಫರೆನ್ಸ್ ಕೊಡುತ್ತಾರೆ. ಸೊ ಯಾವ ಒಂದು ಸ್ಥಳದಲ್ಲಿ ವೇಕೆನ್ಸಿ ಖಾಲಿ ಇದೆ ಅಂತ ಅಲ್ಲಿ ಗಣಕೀಕೃತ ಅಂದರೆ ಕಂಪ್ಯೂಟರ್ನಲ್ಲಿ ಡಿಸ್ಪ್ಲೇ ಆಗುತ್ತಾ ಇರುತ್ತೆ ಮೇಲುಗಡೆ. ಸೊ ಅಲ್ಲಿಂದ ನೀವು ನಿಮಗೆ ಯಾವುದು ಬೇಕು ಆ ಒಂದು ಪ್ಲೇಸನ್ನು ನೀವು ಎಲ್ಲಿ ಖಾಲಿ ಇದೆ ಹುದ್ದೆ ಅಲ್ಲಿ ಅವರು ಅಷ್ಟು ಸ್ಥಳ ಡಿಸ್ಪ್ಲೇ ಆಗ್ತಾ ಇರುತ್ತೆ ಕಂಪ್ಯೂಟರ್ನಲ್ಲಿ. ಅಲ್ಲಿ ನೀವು ನಿಮಗೆ ಯಾವ ಒಂದು ಸ್ಥಳ ನಿಮಗೆ ನಿಯರ್ ಬೈ ಆಗುತ್ತದೆ ಅದನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು. ಯಾರ ಒಂದು ಟಾಪ್ ಹೈಯೆಸ್ಟ್ ಮಾರ್ಕ್ಸ್ ಇದೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತಾ ಬರುತ್ತೆ. ಸೊ ಮೊದಲಿಗೆ ಹೈಯೆಸ್ಟ್ ಮಾರ್ಕ್ಸ್ ಪಡೆದವರಿಗೆ ಮೊದಲ ಆದ್ಯತೆ ನೀಡುತ್ತಾರೆ. ಈ ರೀತಿಯಾಗಿ ಅವರ ಒಂದು ಕೌನ್ಸಿಲಿಂಗ್ನಲ್ಲಿ ಸ್ಥಳವನ್ನು ಅವರು ಹಂಚಿಕೆ ಮಾಡುತ್ತಾರೆ ಫ್ರೆಂಡ್ಸ್. ಪ್ರಕ್ರಿಯೆಯು ಸಂಪೂರ್ಣ ಗಣಕೀಕೃತವಾಗಿರುವುದರಿಂದ ಕಾರ್ಯಸ್ಥಳ ಬದಲಾವಣೆ ಕುರಿತಾದ ಕೋರಿಕೆ ಅಥವಾ ಶಿಫಾರಸುಗಳಿಗೆ ಅವಕಾಶ ಇರುವುದಿಲ್ಲ. ಅಂದರೆ ಅವರು ಕಂಪ್ಯೂಟರ್ ವೈಸ್ ಮಾಡುವ ಕಾರಣ ಯಾವುದೇ ರೀತಿಯಿಂದ ಏನು ಅಂದರೆ ಶಿಫಾರಸುಗಳಿಗೆ ಅವಕಾಶ ಇರುವುದಿಲ್ಲ ಅಂತ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಈ ಸಂಬಂಧ ಅಭ್ಯರ್ಥಿಗಳು ದಾಖಲಾತಿ ಪರಿಶೀಲನೆಯ ನಂತರ
ಅಭ್ಯರ್ಥಿಗಳಿಗೆ ನೀಡಲಾದ ಮೂಲ ಪರಿಶೀಲನಾ ವರದಿಯೊಂದಿಗೆ ಕಡ್ಡಾಯವಾಗಿ ಹಾಜರಾಗತಕ್ಕದ್ದು. ಗೈರುಹಾಜರಾದ ಅಭ್ಯರ್ಥಿಗಳಿಗೆ ಕೌನ್ಸೆಲಿಂಗ್ನ ಕೊನೆಯಲ್ಲಿ ಉಳಿಯುವ ಖಾಲಿ ಸ್ಥಾನಗಳಿಗೆ ನಿಗಮದಿಂದಲೇ ಯಾದೃಚ್ಛಿಕವಾಗಿ ರ್ಯಾಂಡಮ್ಲಿ ಕಾರ್ಯಸ್ಥಾನದ ಹಂಚಿಕೆ ಮಾಡಲಾಗುವುದು. ಈ ಸಂಬಂಧ ಯಾವುದೇ ಪ್ರತ್ಯೇಕ ಪತ್ರ ವ್ಯವಹಾರ ಮಾಡುವುದಿಲ್ಲ. ಅಂದರೆ ಯಾರು ಈ ಒಂದು ಕೌನ್ಸೆಲಿಂಗಿಗೆ ಬರುವುದಿಲ್ಲ, ಸೊ ಅವರು ರ್ಯಾಂಡಮ್ಲಿ ಅವರಿಗೆ ಯಾವುದು ಬೇಕು ಆ ಒಂದು ಪ್ಲೇಸ್ ಅವರು ಕೊಡುತ್ತಾರೆ. ಸೊ ಯಾರೂ ಕೂಡ ಮಿಸ್ ಮಾಡದೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸೊಂದಿಗೆ ನೀವು ಕೌನ್ಸೆಲಿಂಗಿಗೆ 28ನೇ ತಾರೀಕಿಗೆ ಯಾರು ಸೆಲೆಕ್ಟ್ ಆಗಿದ್ದೀರಿ, ನೀವು ನಿಮ್ಮ ದಾಖಲಾತಿಗಳೊಂದಿಗೆ ನೀವು ಕಲಬುರಗಿಗೆ ನೇರವಾಗಿ ಹೋಗಬೇಕು ಫ್ರೆಂಡ್ಸ್. ಇದರ ಬಗ್ಗೆ ಏನಾದರೂ ಕೂಡ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ನಿಮಗೆ ಯಾರು ಇನ್ನೊಂದು ಸಲ ನೋಡಬೇಕು ಎಷ್ಟು ಕಟ್ ಆಫ್ ನಿಂತಿದೆ ನಿಮ್ಮ ಒಂದು ಲಿಸ್ಟ್ ನೋಡಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ KKದವರ ಲಿಂಕನ್ನು ಕೊಡುತ್ತೇನೆ, ವೆಬ್ಸೈಟ್ ಲಿಂಕನ್ನು. ಅಲ್ಲಿಂದ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಈ ಥರ ಪೇಜ್ ಓಪನ್ ಆಗುತ್ತದೆ. ಸೊ ಇಲ್ಲಿಂದ ನಿಮಗೆ ಯಾವುದು ಬೇಕು ನಿಮ್ಮ ಒಂದು ಅಂತಿಮ ಆಯ್ಕೆ ಪಟ್ಟಿಯಾಗಲಿ ನಿರ್ವಾಹಕ ಹುದ್ದೆಯ ಅಥವಾ ಸಹಾಯಕ ಲೆಕ್ಕಿಗ ಹುದ್ದೆಯ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಇಲ್ಲಿ PDF ಓಪನ್ ಆಗುತ್ತದೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಸ್ಥಳೀಯ ವೃಂದ ನಿರ್ವಾಹಕ ಮತ್ತು ಸಹಾಯಕ ಲೆಕ್ಕಿಗ ಹುದ್ದೆಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿ ಇದೆ, ಅಂತಿಮ ಆಯ್ಕೆ ಪಟ್ಟಿ ಅಂಕಪಟ್ಟಿ ಇದೆ, ಸ್ಥಳೀಯ ವೃಂದ, ಅದೇ ರೀತಿ ಉಳಿಕೆ ಮೂಲ ವೃಂದ ಎರಡೂ ಕೂಡ ಇದೆ. ಸೊ ನಿಮಗೆ ಯಾವುದು ಬೇಕು ಆ ಒಂದು ಲಿಂಕಿನ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸಂಪೂರ್ಣ PDF ಒಂದು ಓಪನ್ ಆಗುತ್ತದೆ ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ಇದರ ಬಗ್ಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.